ನನಗೆ ಗೊತ್ತು ಪುಟಿ, ನೀನು ಯಾಕೆ ಕಡಿಮೆ ಬೆಲೆ ಸೀರೆ ತಗೊಂಡೆ ಅಂತ. ನಾನು ಅಂಗಡಿಯವನ ಹತ್ರ ಮಾತಾಡಿದ್ದನ್ನ ನೀನು ಕೇಳಿಸ್ಕೊಂಡಿದ್ದೆ ಅಲ್ಲ. ಪರಿಸ್ಥಿತಿನ ನೀನು ಯಾತಕ್ಕೆ ಅರ್ಥ ಮಾಡ್ಕೊಳಕ್ಕೆ ಹೋಗ್ತೀಯಾ? ನಾನು ಇದ್ದೀನಲ್ವಾ, ಹೇಗೋ ಕಷ್ಟಪಟ್ಟು ಸಾಲ ಮಾಡಿ ಸಾಲ ತೀರಿಸ್ತೀನಿ ಬಿಡು. ನೀ ಅದೇ ಸೀರೆ ತಗೋಬೇಕಾಗಿತ್ತು. ತುಂಬ ಬೇಜಾರಾಯಿತು ನನಗೆ. ಯಾಕಪ್ಪ ಬೇಜಾರು? ಇದೆಲ್ಲ ನಮ್ಗೇನು ಹೊಸ್ತಾ? ಒಂದೇ ಹೊತ್ತಿಗೆಲಿ ನಾನು ಮಧುರ ಇಬ್ರು ಮಲ್ಕೊಳ್ತಾ ಇದ್ವಿ. ಲಂಗದ ಮೇಲಿನ ಪ್ರಿಂಟ್ ಹೋಗಿದ್ರು 4 ವರ್ಷ ಅದೇ ಲಂಗ ಹಾಕೊಂಡು ಓಡಾಡ್ತಾ ಇದ್ದೋಳು ನಾನು. ರವಕೆ ಹರಿದೋಗಿದ್ ಕಾಣಿಸ್ಬಾರ್ದು ಅಂತ ಬೇಸಿಗೆ ಕಾಲದಲ್ಲೂ ಸ್ವೆಟರ್ ಹಾಕೊಂಡು ಓಡಾಡ್ತಾ ಇದ್ದೆ. ಆ ಪರಿಸ್ಥಿತಿಗಿಂತ ಈಗ ನಾವು ಚೆನ್ನಾಗೇ ಇದ್ದೀವಿ. ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಹೆಣ್ಣು ಮಕ್ಕಳು ಬಡವ್ರ ಮನೇಲಿ ಹುಟ್ಟಬಾರ್ದು, ಅಥವಾ ಬಡವರು ಹೆಣ್ಮಕ್ಳನ್ನ ಹೆರಬಾರ್ದು. ಎರಡೂ ನಮ್ಮ ಕೈಯಲ್ಲಿಲ್ಲ. ಸಂಬಂಧ MLAದಾದ್ರೇನು MP ದಾದ್ರೇನು ಹಣೆ ಬರಹ ನಮ್ಮದೇ. ಅವ್ರು ಯಾರು ಬಂದು ಬದಲಾಯಿಸೋಕ್ಕಾಗಲ್ಲ ಅಲ್ವಾ? MLA ಸಾಹೇಬ್ರು ಮನೆಯವ್ರಿಗೆ ಬಡತನ ಪರಿಚಯ ಇಲ್ಲದೆ ಇರಬಹುದು, ಆದ್ರೆ ನಮಗೆ ತುಂಬಾನೇ ಪರಿಚಯ. ನಿನಗೆ ನಮ್ಮಲ್ಲಿ ಎಷ್ಟು ಕಾಳಜಿ ಇದೆ, ಪ್ರೀತಿ ಇದೆ ಅಂತ ನನಗೆ ಗೊತ್ತಪ್ಪ. ನನ್ನಂತ ಅಪ್ಪನ ಪಡೆದ್ಮೇಲೆ ಇಷ್ಟ ಕಣೆ ಸಾಧ್ಯ. ಕ್ಷಮಿಸ್ಬಿಡು ನನ್ನ ಕೈಲಿ ಮಾತಾಡೋಕ್ಕಾಗ್ತಾ ಇಲ್ಲ. ಅಪ್ಪ, ನಿಮ್ಮ ಹೊಟ್ಟೆಲ್ ನಾವು ಹುಟ್ಟಿದ್ದು ನಮ್ ತಪ್ಪ ಅಪ್ಪ. ಯಾಕಮ್ಮ ಹಾಗಂತೀಯ? ನಮ್ಮಿಂದ ನಿನಗೆ ಎಷ್ಟು ಕಷ್ಟ. ಕಷ್ಟ ಅಲ್ಲಮ್ಮ, ಅದು ಪ್ರೀತಿ. ಮಕ್ಕಳಿಂದ ಆಗೋ ಕಷ್ಟನ ಪ್ರೀತಿ ಅಂದ್ಕೊಳ್ಳೋ ಅಪ್ಪ ನೀನು. ನಾನೆಷ್ಟು ನಿಮಗೆ ಕಡಿಮೆ ಮಾಡಿದ್ರು ಹೆಚ್ಚು ಮಾಡ್ತಾ ಇದ್ದೀನಿ. ನಾವು ಮಕ್ಕಳು ನೀವು. ಅಪ್ಪ ಅವ್ರ ಪ್ರಯತ್ನಕ್ಕೆ ಮೀರಿ ಎಲ್ಲವನ್ನೂ ಮಾಡಿದ್ದಾರೆ ಈ ಮಕ್ಕಳಿಗೆ. ನಿಮ್ಮ ಅಪ್ಪನ ಹತ್ರ ಪ್ರೀತಿ ಒಂದು ಬಿಟ್ಟು ಬೇರೆಲ್ಲ ಕೊಡ್ತೇನೆ ಅಮ್ಮ. ಮಕ್ಕಳಿಗೆ ಈ ಕೊರತೆನೆ ಕಾಣಿಸ್ತಾ ಇಲ್ಲ ಅಪ್ಪ. ಎಲ್ಲ ಸಹಿಸ್ಕೋತೀರಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.